22ಕ್ಕೆ ನಾನು ಅಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ನಮ್ಮ ವೈಫ್ ಅಂತೂ ಕೇಳಿದರು, ದಯವಿಟ್ಟು ಆ ಜನಜಂಗ್ಳಿಯಲ್ಲಿ ಬೇಡಮ್ಮ, ಕಾಮಾಗಿ ಇದೆಲ್ಲ ಒಂದು 6 ತಿಂಗಳು ಈ ಜನಜಂಗ್ಳಿ ಇದ್ದೇ ಇರುತ್ತೆ, ಅದಾದಮೇಲೆ ಪ್ರಾರಂಭ ಆದಮೇಲೆ ಹೋಗಿ ಬರೋಣ ಅಂತ ಹೇಳಿದ್ದೀನಿ. ನಾವು ಇಡೀ ಫ್ಯಾಮ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನಮ್ಮ ಫ್ರೆಂಡ್ಸು ಗಿಡ್ಸು ಎಲ್ಲ ಹೋಗಿ ಆ ಶ್ರೀರಾಮನ ಅಯೋಧ್ಯೆಯ ದರ್ಶನ ಮತ್ತೊಂದು ಸತಿ, ಶ್ರೀರಾಮನ ದರ್ಶನ ಅನ್ನೋದಕ್ಕಿಂತ ಅಯೋಧ್ಯೆ ದರ್ಶನನ ಮತ್ತೊಮ್ಮೆ. ಯಾಕೆಂದರೆ ಇತ್ತೀಚೆಗೆ ಕಾಶಿಗೆ ಹೋಗಿದ್ದೆ ನಾನು ಲಾಸ್ಟ್ ಸೆಪ್ಟೆಂಬರಲ್ಲಿ, ಬಿಫೋರ್ 1 ವರ್ಷದ ಹಿಂದೆ ಹೋಗಿದ್ದೆ ನಾನು. ಅದಕ್ಕೆ ಮೊದಲು ರಾಬರ್ಟ್ ಫಿಲ್ಮ್ ಶೂಟಿಂಗ್ ಹೋಗಿದ್ದೆ, ಅದಕ್ಕೆ ಮೊದಲು 2 ಸತಿ ಕಾಶಿಗೆ ಹೋಗಿದ್ದೆ. ಕೊಳತು ಗಬ್ಬನ ಅರ್ಥ ಆಯಿತು. ಸೊ ಗಂಗಾ ಪ್ರಾಜೆಕ್ಟ್ ಅಂತ ಮಾಡಿಕೊಂಡು ಆ ಮಂದಿರದ ಸುತ್ತಲೂ, ಕಾಶಿ ವಿಶ್ವನಾಥ ಮಂದಿರ ಏನಿದೆಯಲ್ಲ, ಆ ಮಂದಿರದ ಸುತ್ತಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ವಿಶಾಲವಾಗಿದೆ. ಎಲ್ಲೋ ಸಣ್ಣ ಸಣ್ಣ ಗಲ್ಲಿಗಳು, ಹಾಗೆಲ್ಲ ಹೋಗಿ ಅಂಗಡಿಗಳ ಸಂಧಿ ಪಕ್ಕ ಹೋಗಿ 50 ಕಡೆ ಕ್ಯೂ ಬರ್ತಿತ್ತು. ಹಾಗೆಲ್ಲ ಕಾಶಿ ನೋಡಿದಾಗ ಈಗ ಅದಕ್ಕಿಂತ ವಿಭಿನ್ನವಾಗಿ ಅಯೋಧ್ಯೆನ ಮಾರ್ಪಡಿಸಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಸೊ ಯಾಕೆಂದರೆ ಕಾಶಿನಲ್ಲಿ ಒಂದೇ ಒಂದು ಸಣ್ಣದೊಂದು ಮಸೀದಿ ಇದೆಯಲ್ಲ, ಅದನ್ನು ಸುಪ್ರೀಂ ಕೋರ್ಟ್ ಇಷ್ಟಲ್ಲೇ ತೆರವುಗೊಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತೆರವುಗೊಳಿಸ್ಬಿಟ್ಟಾಗ ಅದು ಹಿಂದೂ ದೇವಸ್ಥಾನ, ನಮ್ಮೆಲ್ಲರ ಕಾಶಿ ವಿಶ್ವನಾಥ ಹಿಂದೂ ಆರಾಧ್ಯ ದೇವ ಶ್ರೀರಾಮ. ಯಾವ ಮನೇಲಿ ರಾಮನ ಫೋಟೋ ಇರೋದಿಲ್ಲ, ಯಾವ ಮನೆಯಲ್ಲಿ ರಾಮನ ಜಪ ಮಾಡೋದಿಲ್ಲ ಹೇಳಿ. ಅದಕ್ಕೆ 22ನೇ ತಾರೀಕು ನಾವೆಲ್ಲ ಆ ಕ್ಷಣನ ಆನ್ಲೈನ್ನಲ್ಲಿ ನೋಡಿ ಆನಂದ ಪಡೋಣ. ಇಡೀ ಕನ್ನಡ ಚಿತ್ರರಂಗ ನೋಡೋಣ. ನಮಗಂತೂ ಭಾಳ ಸಂತಸ ತಂದಿದೆ. ಜೈ ಶ್ರೀರಾಮ್.